ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಕ್ ಆಫ್ ಟುಡೇ. ನಾವು ಪ್ರತಿದಿನ 1.5 GB ಅಥವಾ 2 GB ಡೇಟಾನ ರೀಚಾರ್ಜ್ ಮಾಡಿಸ್ತೀವಿ. ಆದರೆ ರಾತ್ರಿ 12 ಗಂಟೆ ಆದ ತಕ್ಷಣ ನಾವು ಯೂಸ್ ಮಾಡದಿರೋ ಡೇಟಾ ಮಾಯ ಆಗುತ್ತೆ. ನಾವು ಪೂರ್ತಿ ಹಣ ಕಟ್ಟಿದರೂ ಕೂಡ ಉಳಿದ ಡೇಟಾ ನಮಗೆ ಸಿಗ್ತಾ ಇಲ್ಲ. ಏನಕ್ಕೆ? ಇದನ್ನೇ ಸಂಸತ್ನಲ್ಲಿ ರಾಘವ್ ಚೆಡ್ಡಾ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ನೀಡಿದ ಒಂದು ಎಕ್ಸಾಂಪಲ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ನೀವು 20 ಲೀಟರ್ ಪೆಟ್ರೋಲ್ನ ಹಾಕಿಸಿ ತಿಂಗಳ ಕೊನೆಯಲ್ಲಿ 5 ಲೀಟ್ರ್ ಉಳಿದ್ರೆ ಪೆಟ್ರೋಲ್ ಬಂಕ್ ಅವರು ಬಂದು ಅದನ್ನು ವಾಪಸ್ ಕೇಳ್ತಾರಾ? ಇಲ್ಲ ತಾನೇ. ಹಾಗಾದರೆ ಡೇಟಾ ವಿಷಯದಲ್ಲಿ ಇದು ಯಾಕೆ ನಡೀತಾ ಇದೆ ಅಂತ ಅವರು ಕೇಳ್ತಾರೆ. ಟೆಲಿಕಾಂ ಕಂಪ್ನಿಗಳು ನಮಗೆ ಮಂತ್ಲಿ ಲಿಮಿಟ್ ಬದಲಿಗೆ ಡೈಲಿ ಲಿಮಿಟ್ ನೀಡ್ತಿದ್ದಾವೆ. ಯಾಕೆ ಗೊತ್ತಾ? ತಿಂಗಳ ಪ್ಯಾಕ್ನಲ್ಲಿ ನಾವು ಡೇಟಾವನ್ನು ಪೂರ್ತಿಯಾಗಿ ಬಳಸುವ ಸಾಧ್ಯತೆ ಹೆಚ್ಚು. ಆದರೆ ಡೈಲಿ ಲಿಮಿಟ್ ಇದ್ದಾಗ, ನಾವು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಅಥವಾ ಅನಾರೋಗ್ಯದಿಂದ ಫೋನ್ ಬಳಸದಿದ್ದಾಗ ಆ ದಿನದ ಡೇಟಾ ವ್ಯರ್ಥವಾಗಿ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಇಂದು ಇಂಟರ್ನೆಟ್ ಕೇವಲ ಮನರಂಜನೆ ಅಲ್ಲ, ಅದು ಡಿಜಿಟಲ್ ಆಕ್ಸಿಜನ್ ಇದ್ದಂತೆ. ಸಂಸತ್ನಲ್ಲಿ ರಾಘವ್ ಚೆಡ್ಡಾ ಅವರು ಬಳಕೆದಾರರ ಪರವಾಗಿ 3 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಫಸ್ಟ್ ಒನ್, ಡೇಟಾ ರೋಲ್ ಓವರ್. ಇಂದು ಉಳಿದ ಡೇಟಾವನ್ನು ನಾಳೆಯ ಕೋಟಕ್ಕೆ ಸೇರಿಸಬೇಕು, ಅದು ವ್ಯರ್ಥ ಆಗಬಾರ್ದು. ಎರಡನೇದು, ಹಣದ ಹೊಂದಾಣಿಕೆ ಅಂದರೆ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್. ತಿಂಗಳ ಕೊನೆಯಲ್ಲಿ ಉಳಿದ ಡೇಟಾದ ಮೌಲ್ಯವನ್ನು ಮುಂದಿನ ತಿಂಗಳ ರೀಚಾರ್ಜ್ನಲ್ಲಿ ರಿಯಾಯಿತಿಯಾಗಿ ನೀಡಬೇಕು. ನಾವು ಎಷ್ಟು ಯೂನಿಟ್ ವಿದ್ಯುತ್ ಬಳಸುತ್ತೇವೋ ಅಷ್ಟಕ್ಕೆ ಹಣ ಪಾವತಿಸುವಂತೆ ಡೇಟಾ ವಿಷಯದಲ್ಲೂ ಆಗಬೇಕು. ಮೂರನೇ ಪಾಯಿಂಟ್, ಡೇಟಾ ವರ್ಗಾವಣೆ, ಡೇಟಾ ಟ್ರಾನ್ಸ್ಫರ್. ನಮ್ಮ ಉಳಿದ ಡೇಟಾವನ್ನು ನಮ್ಮ ಕುಟುಂಬದವರಿಗೆ ಅಥವಾ ಸ್ನೇಹಿತರಿಗೆ ವರ್ಗಾಯಿಸಲು ಅವಕಾಶ ಕೊಡಬೇಕು. ಈ 3 ಮುಖ್ಯ ಬೇಡಿಕೆಗಳನ್ನ ಸಂಸತ್ನಲ್ಲಿ ಅವರು ಹೇಳಿದ್ದಾರೆ. ಇದು ಕೇವಲ ಡೇಟಾ ಬಗ್ಗೆ ಅಲ್ಲ, ಇದು ಗ್ರಾಹಕರ ಹಕ್ಕುಗಳ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಡೇಟಾ ಕೂಡ ಹೀಗೆ ವೇಸ್ಟ್ ಆಗ್ತಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.